ಬೆಂಗಳೂರಿನಲ್ಲಿ 1 ಗಂಟೆ ಪಾರ್ಕಿಂಗ್ಗೆ ಅಬ್ಬಬ್ಬ ಅಂದರೆ ಒಂದು 50 ರೂಪಾಯಿ ಇರಬಹುದು. ಆದರೆ ಇದು ಪ್ರೀಮಿಯಂ ಪಾರ್ಕಿಂಗ್ ಅಂತೆ. ಬೆಂಗಳೂರಿನ ಈ ಮಾಲ್ನ ಪಾರ್ಕಿಂಗ್ ದರವನ್ನು ನೀವೇನಾದರೂ ಕೇಳಿಬಿಟ್ರೆ ನಿಮ್ಮ ತಲೆ ಗಿರಿಗಿರ ಅಂತ ಸುತ್ತ ಬಿಡುತ್ತೆ. ಎಲ್ಲಿ ಮತ್ತು ಪಾರ್ಕಿಂಗ್ ದರ ಎಷ್ಟು ನೋಡೋಣ ಬನ್ನಿ. ಬೆಂಗಳೂರಿನ ಪ್ರತಿಷ್ಠಿತ ಯುಬಿ ಸಿಟಿ ಮಾಲ್ನಲ್ಲಿ ದುಬಾರಿ ಪಾರ್ಕಿಂಗ್. 1 ಗಂಟೆಗೆ ಭರ್ತಿ 1,000 ಪಾರ್ಕಿಂಗ್ ದರ. 1,000 ಪಾರ್ಕಿಂಗ್ ದರಕ್ಕೆ ವಾಹನ ಚಾಲಕರು ಅಸಮಾಧಾನ. ಬೆಂಗಳೂರಿನ ಹೈಫೈ ಏರಿಯಾ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುವಂತಹ ಅರಾಜಕತೆಗಳನ್ನ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಯುಬಿ ಸಿಟಿಯಲ್ಲಿ 1 ಗಂಟೆ ಪಾರ್ಕಿಂಗಿಗೆ 1,000 ಪಾರ್ಕಿಂಗ್ ದರ ಅಂತೆ. ಒಂದು ಗಂಟೆಗೆ 1,000 ದರ ವಸೂಲಿಯನ್ನ ಯಾವ ನಿಯಮದ ಆಧಾರವಾಗಿಟ್ಕೊಂಡು ವಸೂಲಿ ಮಾಡ್ತಿದ್ದೀರಾ? ಸರ್ಕಾರ ಬಿಬಿಎಂಪಿ ನಿಯಮ ಏನ್ ಹೇಳುತ್ತೆ ಗೊತ್ತಾ? ಯಾಕೆ ಈ ದರ ನಿಗದಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಮಾಲ್ ಸಿಬ್ಬಂದಿ ಉತ್ತರವನ್ನ ಕೊಡದೆ ಸುಮ್ಮನೆ ವಾದ ಮಾಡ್ತಾರೆ ನೋಡಿ. ಇನ್ನು ಮಾಲ್ನ ಅವೈಜ್ಞಾನಿಕ ಪಾರ್ಕಿಂಗ್ ದರದ ಬಗ್ಗೆ ವಾಹನ ಚಾಲಕರು ಹೈರಾಣಾಗಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನ ದುಡಿದ್ರೆ 1,000 ರೂಪಾಯಿ ಆಗಲ್ಲ ನಮಗೆ. ಡೀಸೆಲು ಅದು ಗಾಡಿ ಮೇಂಟೆನೆನ್ಸ್ ಎಲ್ಲ ಕಳೆದ್ರೆ ಒಂದು 500 ರೂಪಾಯಿ ಉಳಿಯುತ್ತೆ. ಇವಾಗ ಸತ್ಯಕ್ಕಿರೋ ಸಿಚುವೇಶನ್ ಅಲ್ಲಿ ಅಂಥದ್ರಲ್ಲಿ 1,000 ರೂಪಾಯಿ ಅಂದ್ರೆ ಹೆಂಗ್ ಸರ್ ಕಟ್ಟಕ್ಕಾಗುತ್ತೆ? ತುಂಬ ಜಾಸ್ತಿ ಆಯಿತು ಸರ್. ಇದ್ರ ಬಗ್ಗೆ ಯಾರು ಒಪ್ಕೊಳ್ಳಲ್ಲ. ಇದು ತುಂಬ ಎಕ್ಸ್ಪೆನ್ಸಿವ್. 100 ರೂಪೀಸ್ ಕರೆಕ್ಟ್ ಹೊರೆ ಆಗುತ್ತೆ. ಹೌದು, ತುಂಬ ಹೊರೆ ಆಗುತ್ತೆ. ಕ್ಯಾಬ್ ಡ್ರೈವರ್ ಆಗ್ತಾನೆ ಮಾಡ್ತಾನೆ, ಕಸ್ಟಮರ್ ಕರ್ಕೊಂಡ್ಬಂದು ಎಲ್ಲರಿಗೂ ಕಷ್ಟ ಆಗುತ್ತೆ. ಎಲ್ಲರೂ ಇರುವಂಥವ್ರು ಇರಲ್ಲ. ಎಲ್ಲರಿಗೂ ಎಕ್ಸ್ಪೆನ್ಸಿವ್ ಇದೆ, ಹೆವಿ ಆಗುತ್ತೆ. 1,000 ರೂಪೀಸ್ ಅಂದರೆ ಪಾರ್ಕಿಂಗ್. 1 ಅವರ್ 1,000 ಅಂತ ಇಲ್ಲಿ ಕೊಡೋದು. ದಿನ ಆದಾಯನೇ ಇಲ್ವಲ್ಲ ಅಷ್ಟು. ಒಂದು ದಿನಕ್ಕೆ ಆದಾಯನೇ 1,000 ಇಲ್ಲ. 1 ಅವರ್ ಪಾರ್ಕಿಂಗ್ 1,000 ಅಂದರೆ ಯಾರು ಕೊಡ್ತಾರೆ? ತಪ್ಪಲ್ವಾ? ಈ ರೀತಿ 1 ಗಂಟೆಗೆ 1,000 ದರ ನಿಗದಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಬಿಬಿಎಂಪಿ ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯ ದುಪ್ಪಟ್ಟು ದರ ವಸೂಲಿಯ ಬಗ್ಗೆ ಕ್ರಮವನ್ನು ವಹಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.